ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರುವುದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರುವುದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರುವುದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರುವುದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನ ವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರೋದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಪುರಸ್ಕೃತರ ಪಟ್ಟಿಯನ್ನ ಇವತ್ತು ಪ್ರಕಟ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ 3 ಸಾಧಕರಿಗೆ ಪದ್ಮಶ್ರೀ ಗರಿ ಲಭಿಸಿದೆ. ಮಂಡ್ಯದ ಅಕ್ಷರ ಸಂತ ಅಂಕೇಗೌಡ ಅವರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಈ ಪದ್ಮಶ್ರೀ ಗರಿ ಸಿಕ್ಕಿರೋದು. ಇನ್ನು ಮತ್ತೊಂದು ಕಡೆ ಹನಗನ ವಾಡಿಯವರಿಗೂ ಕೂಡ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೂ ಕೂಡ ಪದ್ಮಶ್ರೀ ಗೌರವ ಸಿಕ್ಕಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುರೇಶ್ ಹನಗವಾಡಿಯವರು ಮಹತ್ತರವಾದಂಥ ಸಾಧನೆ ಮಾಡಿದರು. ಇನ್ನು ಬೆಂಗಳೂರಿನ SD ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಗರಿ ಲಭಿಸಿದೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ SD ಸುಶೀಲಮ್ಮ ಅವರ ಸಾಧನೆಗೆ ಈ ಒಂದು ಪ್ರಶಸ್ತಿ ಲಭಿಸಿರೋದು. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಕೂಡ ಆಗಿದ್ದಾರೆ.